ಹಾಯ್ ಸ್ನೇಹಿತರೆ, ನಮಸ್ಕಾರ. ನೀವೆಲ್ಲ ಹೇಗಿದ್ದೀರಿ? ಆರಾಮಾಗಿದ್ದೀರಿ ಅನ್ಕೊಂತೀರಿ. ಆದ್ರೆ ಈಗ ಬಿಗ್ ಬಾಸ್ ಉಳಿದಿರೋದು ಕೇವಲ ಕೆಲವು ದಿನಗಳು ಮಾತ್ರ. ನೀವು ನೋಡ್ತಾ ಇದ್ದೀರಾ, ಬಿಗ್ ಬಾಸ್ ಅನ್ನ 105 ದಿನ ಪೂರೈಸಿದೆ. ಇಂಥ ಬಿಗ್ ಬಾಸ್ 105 ದಿನ ಪೂರೈಸಿದರ ಸಂದರ್ಭದಲ್ಲಿ ಮಿಡ್ ವೀಕ್ ಎಲಿಮಿನೇಟ್ ಅಂತ ಏನು ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ, ಅದೇ ರೀತಿ ಅದು ಕೂಡ ಆಗೋಗಿದೆ. ಈಗ ಒಂದು ಮೂಲದ ಪ್ರಕಾರ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ನೇರವಾಗಿ ಗೌತಮಿ ಜಾಧವ್ ಅವರು ಮನೆಯಿಂದ ಆಚೆ ಹೋಗಿದ್ದಾರೆ ಎಂಬ ಸುದ್ದಿ ಹರಿದಾಡ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಇಂದಿನ ರಾತ್ರಿ ಎಪಿಸೋಡ್ ಕಂಡು ಬರುತ್ತೆ. ಆದ್ರೆ ಇದಕ್ಕೂ ಮುಂಚೆ ನಾವು ಗೌತಮಿ ಅವರ ಜರ್ನಿ ಹೇಗಿತ್ತು ಅನ್ನೋದನ್ನ ನಾವು ಖಂಡಿತ ಮಾತಾಡಬೇಕಾಗತ್ತೆ. ಗೌತಮಿ ಜಾಧವ್ ಯಾರು ಅನ್ನೋದನ್ನ ಫಸ್ಟ್ ನಾವು ತಿಳ್ಕೊಳ್ಳೋಣ. ಗೌತಮಿ ಜಾಧವ್ ಮರಾಠಿ ಮೂಲದವರು. ಇವರು ಮರಾಠಿಯ ಬೆಡಗಿ. ಇವರು ಕೇವಲ 31 ವರ್ಷದ ವಯಸ್ಸು ಅಷ್ಟೇ. ಇವರು ಬೆಂಗಳೂರಿನಲ್ಲಿನೇ ಹುಟ್ಟಿ ಬೆಳೆದ್ರು. ಇಂಥ ಗೌತಮಿ ಜಾಧವ್ ಸಣ್ಣ ಪುಟ್ಟ ಪಾತ್ರಗಳ ಮೂಲಕ ಸಿನಿ ಜಗತ್ತಿಗೆ ಪರಿಚಯವಾದ್ರು. ಅವರು ಕೆಲವೊಂದು ಸಿನಿಮಾಗಳನ್ನ ಅಭಿನಯ ಮಾಡ್ತಾರೆ. ಅದರಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಗುರುಕುಲ ಚಿತ್ರದಿಂದ ಇವರ ಸಿನಿ ಜರ್ನಿ ಆರಂಭವಾಗುತ್ತೆ. ಅದರ ಜೊತೆ ನೆಕ್ಸ್ಟ್ ಅವರ 2018ರಲ್ಲಿ ತೆರೆ ಕಂಡಂತಹ ಚಿತ್ರಗಳಲ್ಲಿ ಕಿನಾರೆ ಮತ್ತೆ ಆದ್ಯ ಸಿನಿಮಾಗಳ ಮೂಲಕ ಇವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಜೊತೆಗೆ ಇವರ ಹೆಸರನ್ನ ತಂದುಕೊಟ್ಟಿದ್ದು ಎಲ್ಲಿಂದ ಅಂದ್ರೆ, ಇವರೇನು ಸತ್ಯ ಅನ್ನೋ ಸೀರಿಯಲ್ ಏನ್ ಮಾಡ್ತಾರೆ ಜಿ ಕನ್ನಡದಲ್ಲಿ ಬರುವಂತದ್ದು, ಆಗ ಇವರಿಗೊಂದು ಗೌತಮಿ ಜಾಧವ್ ಅವರಿಗೆ ಒಂದು ಹೆಸರನ್ನ ತಂದುಕೊಡುತ್ತೆ. ಅದರಲ್ಲಿ ಮುಖ್ಯವಾಗಿ ಅವರ ಪಾತ್ರ ನಿಜಕ್ಕೂ ಅಲ್ಲಿ ಒಂದು ಟಾಪ್ ಬಾಯ್ ತರ ಅವರು ಆಕ್ಟ್ ಮಾಡಿರುವಂತ ರೀತಿ, ಡುವೆಲ್ ಕ್ಯಾರೆಕ್ಟರ್, ಒಂದು ಈ ಕಡೆ ಹುಡುಗಿಯಾಗಿ ಇನ್ನೊಂದು ಕಡೆ ಈ ತರ ಹುಡುಗನ ತರ ಆಕ್ಟ್ ಮಾಡೋದಂದ್ರೆ ಅದು ನಿಜಕ್ಕೂ ಒಂದು ರೀತಿಯ ಅವರಿಗೆ ಚಾಲೆಂಜಿಂಗ್ ಆಗಿತ್ತು. ಇದರಿಂದ ಅವರು ಮನೆ ಮಾತಾಡ್ತಾರೆ. ಅದೇ ರೀತಿ ಅವರ ಒಳ್ಳೆತನ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಫಸ್ಟ್ ಎಂಟ್ರಿ ಕೊಟ್ಟಾಗ ಬಿ ಪಾಸಿಟಿವ್ ಅಂತಾನೆ ಅವರು ಎಂಟ್ರಿ ಆಗ್ತಾರೆ. ಜೊತೆಗೆ ಅವರು ಮುಂಚೆ ಎಲ್ಲರ ಜೊತೆ ಬೆರಿತಾ ಇರ್ತಾರೆ. ಅದೇ ರೀತಿ ಗೌತಮಿ ಕೂಡ ಗೌತಮಿ ಆಟ ಆಡ್ತಾರೆ ಅಂತ ಎಲ್ಲರೂ ಅನ್ಕೊಂಡಿದ್ರು. ಅದೇ ರೀತಿ ಆಟ ಕೂಡ ಆಡ್ತಾ ಇದ್ರು. ಮತ್ತೆ ಸಾಕಷ್ಟು ಬಾರಿ ಅವರು ಕೆಲವೊಂದು ನೇರವಾಗಿ ಹೇಳ್ತಾ ಇದ್ರು. ಇದು ಫಸ್ಟ್ 2 ವೀಕ್ಸ್ ಏನ್ ಜನ ನೋಡಿದ್ರು, ಅವಾಗ ಗೌತಮಿಯನ್ನ ಬಹಳಷ್ಟು ಜನ ಮೆಚ್ಕೊಂಡ್ರು. ಹೌದಪ್ಪ, ಇದ್ರೆ ಈ ರೀತಿ ಗೌತಮಿ ಅವ್ರು ಇರಬೇಕು, ಇವರೇ ಬಿಗ್ ಬಾಸ್ ವಿನ್ನರ್ ಆಗ್ಬೋದೇನೋ ಅನ್ನೋ ಲೆಕ್ಕಕ್ಕಿದ್ದಾರೆ ಅಂತ ಎಲ್ಲರೂ ಅನ್ಕೊಂಡಿದ್ರು. ಅದೇ ರೀತಿ ಕೂಡ ಎಲ್ಲ ಇಲ್ಲಿವರೆಗೂ ಅಂದ್ರೆ 105 ದಿನಗಳ ಕಾಲ ಗೌತಮಿ ಒಳ್ಳೆಯ ಆಟವನ್ನ ಆಡ್ತಾ ಬಂದ್ರು. ಆದ್ರೆ ಇದಕ್ಕೂ ಮುಂಚೆ ಸ್ವಲ್ಪ ಎಲ್ಲೋ ಮಂಜು ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡ್ರು. ಮಂಜು, ಮೋಕ್ಷಿತಾ, ಗೌತಮಿ ಇವರು 3 ಜನ ಫ್ರೆಂಡ್ಶಿಪ್ ನಿಜಕ್ಕೂ ನೋಡೋರಿಗೆ ಒಂದು ರೀತಿ ಇದ್ರೆ ಫ್ರೆಂಡ್ಸ್ ಹೆಂಗಿರ್ಬೇಕಪ್ಪ ಅನ್ಸಿತ್ತು. ಇನ್ನೊಂದ್ ಕಡೆ ಎಲ್ಲೋ ಮಂಜು ಜೊತೆ ಹತ್ಕೊಂಡು ಗೌತಮಿ ಆಟದಲ್ಲಿ ವೀಕ್ ಆದ್ಲು ಅಥವಾ ಮಂಜುನ ವೀಕ್ ಮಾಡಿದ್ಲು ಅನ್ನೋ ಮಾತು ಕೂಡ ಇದೆ. ಇಲ್ಲಿ ಯಾರು ವೀಕ್ ಮಾಡಿದ್ರು ಅನ್ನೋದಕ್ಕಿಂತ ಇಲ್ಲಿ ಗೌತಮಿ ತಮ್ಮ ಆಟವನ್ನ ಆಟ ಆಡ್ತಾ ಇದ್ರು. ಆದ್ರೆ ಈಗ ಕೊನೆಯ ಹಂತದಲ್ಲಿ 100 ದಿನ ಅಂತ ಖಂಡಿತ ಪೂರೈಸಿದ್ದಾರೆ. 100 ದಿನ ತನಕ ಎಲ್ಲರೂ ಬಂದಿದ್ದಾರೆ. ಈಗ ಕೊನೆಯದಾಗಿ ಈಗ ನಾವು ಹೇಳೋದಂದ್ರೆ, ಈಗ ಏನು ಟಿಕೆಟ್ ಟು ಫಿನಾಲೆಯಲ್ಲಿ ಹನುಮಂತ ಆಲ್ರೆಡಿ ಟಿಕೆಟ್ ಟು ಫಿನಾಲೆ ಪಡ್ಕೊಂಡಿದ್ದಾರೆ. ಜೊತೆಗೆ ಅವರ ದೋಸ್ತ ಧನ್ರಾಜ್ ಕೂಡ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಇಂದ ಬಚಾವಾಗಿದ್ದಾರೆ, ಒಳ್ಳೆ ಟಾಸ್ಕ್ ಅನ್ನ ಗೆದ್ದು. ಇನ್ನು ಉಳಿದಿರೋದು ಯಾರಂದ್ರೆ ವಿಕ್ರಮು, ಭವ್ಯಗೌಡ, ರಜತು, ಮೋಕ್ಷಿತಾ, ಈ ಕಡೆ ಮಂಜು ಮತ್ತೆ ಗೌತಮಿ ಉಳಿದಿರೋದು ಇಲ್ಲಿ ಕೊನೆಗೆ ಕಂಡು ಬರ್ತಾ ಇದೆ. ಆದ್ರೆ ಈಗ ಮೂಲದ ಪ್ರಕಾರ ಏನ್ ಹೇಳಲಾಗ್ತಾ ಇದೆ ಅಂದ್ರೆ, ಗೌತಮಿ ಅವರು ಇಂದು ಬುಧವಾರದ ಎಪಿಸೋಡ್ ಅಲ್ಲಿ ಇರಲ್ಲ, ಅವರು ಮನೆಯಿಂದ ಆಚೆ ಹೋಗಿದ್ದಾರೆ ಅನ್ನೋ ಮಾತು ಕೂಡ ಹೇಳಲಾಗ್ತಾ ಇದೆ. ಯಾಕಂದ್ರೆ ಇದು ಬಿಗ್ ಬಾಸ್ ಕೊನೆ ಹಂತದಲ್ಲಿ ಇದ್ದಾಗ, ಇನ್ನೇನು 1 ವಾರಗಳು ಇದ್ದಾಗ ಮಾತ್ರ ಇಂಥದ್ದೆಲ್ಲ ನಡೆಯೋದು ಸಹಜ. ಆದ್ರೆ ಫೈನಲಿಸ್ಟ್ ಆಗಿ ಇರಬೇಕಾದಂತಹ ಗೌತಮಿ ಎಲ್ಲೋ ಒಂದ್ ಕಡೆ ಹೋದ್ರು ಅನ್ನೋದು ಅವರ ಅಭಿಮಾನಿಗಳಿಗೂ ಬೇಸರ ಇದೆ. ಅದರ ಜೊತೆಗೆ ಎಲ್ಲೋ ಮಂಜು ಜೊತೆ ಫ್ರೆಂಡ್ಶಿಪ್ಪೇ ಇದಕ್ಕೆಲ್ಲ ಕಾರಣವಾಯ್ತು ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಗೌತಮಿ ಜಾಧವ್ ಜರ್ನಿ ನೋಡಿದಾಗ ಅವರು ಟಾಸ್ಕ್ ವಿಚಾರದಲ್ಲಾಗಲಿ ಟಾಸ್ಕ್ಗಳನ್ನ ಆಟ ಆಡಿದ್ದಾರೆ, ಮಾತಾಡಬೇಕಾದ ವಿಚಾರದಲ್ಲಿ ಮಾತಾಡಿದ್ದಾರೆ. ಎಂಟರ್ಟೈನ್ಮೆಂಟ್ ಅಂದ ತಕ್ಷಣ ಸ್ವಲ್ಪ ಏನೋ ಅವರು ಮಾತು ಕಡಿಮೆ, ಮತ್ತೆ ಅಂತ ನೋಡುವಂತ ಎಂಟರ್ಟೈನ್ಮೆಂಟ್ ಯಾವುದೂ ಇದ್ದಿದ್ದಿಲ್ಲ. ಇಡೀ 105 ದಿನಗಳಲ್ಲಿ ಗೌತಮಿ ಎಲ್ಲೋ ಮಂಜು ಜೊತೆ ಹೆಚ್ಚು ಬರ್ತಾರೆ ವಿನಃ ಅವರು ಪೇರಾಗಿ ಕಂಡು ಬರ್ತಾರೆ. ಅದರ ಬಿಟ್ರೆ ಮತ್ತೆಲ್ಲೂ ಕಂಡು ಬರಲಿಲ್ಲ. ಅವ್ರೇನ್ ಹಸ್ಬೆಂಡ್ ಬಂದು ಹೋದ್ರು, ಆವಾಗಿಂದ ಈ ಗೆಳೆಯ ಗೆಳತಿ ರಿಲೇಷನ್ ಅನ್ನ ಕಟ್ ಮಾಡ್ಕೊಂಡು ಮತ್ತೆ
ಒಂದು ಸ್ಪರ್ಧಿಗಳಾಗಿ ಗೇಮನ್ನು ಆಟ ಆಡ್ತಾ ಇದ್ರು. ಆದರೆ ಎಲ್ಲೋ ಒಂದ್ ಕಡೆ ಕೊನೆಯಲ್ಲಿ ಟಾಪ್ 5 ಇರ್ತಾರೆ ಅಂತ ಅನ್ಕೊಂಡವ್ರಿಗೆ ಇದೊಂದು ನಿಜಕ್ಕೂ ಶಾಕಿಂಗ್ ಸುದ್ದಿ. ಏನೋ ಗೌತಮಿ ಅವರು ಆಚೆ ಬಂದಿದಾರೋ ಇಲ್ಲೋ ಅನ್ನೋದನ್ನ ಬುಧವಾರದ ಎಪಿಸೋಡಲ್ಲಿ ಗೊತ್ತಾಗತ್ತೆ. ಆದರೆ ಬಿಗ್ ಬಾಸ್ ಪ್ರಿಯರೇ, ನೀವು ಕೂಡ ಬಿಗ್ ಬಾಸ್ ಅನ್ನ ಫಾಲೋ ಮಾಡ್ತಾ ಇದ್ರೆ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಅನ್ನೋದನ್ನ ದಯವಿಟ್ಟು ಕದಂ ಫಸ್ಟ್ ನ್ಯೂಸ್ಗೆ ಕಮೆಂಟ್ ಮಾಡಿ. ಮತ್ತೆ ಅವರು ಯಾರಾಗಿದ್ರು ಕೂಡ ಅವರು ಯಾಕೆ ನಿಮ್ಮ ನೆಚ್ಚಿನ ಸ್ಪರ್ಧಿ ಆಗಿದ್ದಾರೆ, ಮತ್ತೆ ಯಾರು ಬಿಗ್ ಬಾಸ್ ವಿನ್ನರ್ ಆಗಬೇಕು, ಜೊತೆಗೆ ರನ್ನರ್ ಅಪ್ ಯಾರಾಗಬೇಕು ಅನ್ನೋದನ್ನ ನೀವು ದಯವಿಟ್ಟು ಹೇಳಿ. ಮತ್ತೆ ಟಾಪ್ 5 ಅಲ್ಲಿ ಯಾರಿರ್ತಾರೆ ಈ ವೀಕಲ್ಲಿ ಅನ್ನೋದನ್ನ ಕೂಡ ಕಮೆಂಟ್ ಮಾಡೋದನ್ನ ಮಾತ್ರ ಮಡಿಬೇಡಿ. ಜೊತೆಗೆ ಯಾರೆಲ್ಲ ನಮ್ಮ ಹೊಸ ಸಬ್ಸ್ಕ್ರೈಬರ್ ಇದ್ದೀರಿ, ನಮ್ಮ ಕದಂ ಫಸ್ಟ್ ಅನ್ನ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲಿ ಆದ್ರೆ ಫಾಲೋ ಮಾಡ್ಕೊಳ್ಳಿ, ಇನ್ಸ್ಟಾ ಮತ್ತೆ ಎಕ್ಸ್ ಅಲ್ಲಿ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಅಲ್ಲಿವರೆಗೂ ನೋಡ್ತಾ ಇರಿ ಕದಂ ಫಸ್ಟ್ ನ್ಯೂಸ್. ನಮಸ್ಕಾರ.